ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 26ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರುವಂಥ ದಿನ. ಈ ದಶಮಿಯ ತಿಥಿ ಈ ದಿನ ರಾತ್ರಿ 12:32 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:25 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 1:39 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ರಾತ್ರಿ 10:33 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 11:07 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:40 ಬೆಳಿಗ್ಗೆ 8:09 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:39 ಬೆಳಿಗ್ಗೆ 11:25 ಹಾಗೆ ಅಪರಾಹ್ನ 3:15 ಅಪರಾಹ್ನ 4:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 12:11 ಮಧ್ಯಾಹ್ನ 12:58 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1:22 ರಾತ್ರಿ 2:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಭಗವಂತನ ಅನುಗ್ರಹ ಇರಬೇಕು, ಗುರುಗಳ ಮಾರ್ಗದರ್ಶನ ಇರಬೇಕು. ಹಾಗೆ ನ್ಯಾಯಯುತವಾಗಿ ಸಂಪಾದನೆ ಮಾಡುವಂಥ ಸಂಪತ್ತಾಗಲಿ ನಮ್ಮ ಜ್ಞಾನ ಆಗಲಿ ನಮ್ಮ ಪ್ರಗತಿಗೆ ಪೂರಕವಾಗಿರುತ್ತೆ. ಇದೆಲ್ಲವನ್ನು ಕೂಡ ಗುರು ನಮಗೆ ದಯಪಾಲಿಸುವಂಥವನು. ಹಾಗೆ ನಮ್ಮ ಭಾಗ್ಯೋದಯಕ್ಕಾಗಲಿ ನಮ್ಮ ಪಾಂಡಿತ್ಯಕ್ಕಾಗಲಿ ಸಂಪತ್ತಿಗಾಗಲಿ ಗುರು ಕಾರಕ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಂದು ಪ್ರಗತಿಯಲ್ಲಿದ್ದಾರೆ ಅಥವಾ ಒಂದು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ, ತುಂಬ ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಗುರುವಿನ ಮಾರ್ಗದರ್ಶನ ಇರುತ್ತೆ, ಗುರುವಿನ ಬೆಂಬಲ ಇರುತ್ತೆ. ಜೊತೆಗೆ ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳು, ವಿವಾಹಾದಿ ಕಾರ್ಯಗಳು ಅದಕ್ಕೂ ಕೂಡ ಗುರುವಿನ ಬಲ ಬೇಕೇ ಬೇಕು. ಅದನ್ನೇ ಗುರುಬಲ ಅಂತ ಹೇಳುವಂಥದ್ದು. ಅದೊಂದು ಇದ್ದರೆ ಆ ವ್ಯಕ್ತಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ
ಯಶಸ್ವಿಯಾಗುತ್ತೆ. ಯಾವುದೇ ಅಡೆತಡೆಗಳು ಅನ್ನುವಂಥದ್ದು ಇರಲ್ಲ. ಇನ್ನು ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಗುರುಕಾರಕ. ಹಾಗಾಗಿನೇ ಸಂತಾನದ ವಿಚಾರದಲ್ಲೂ ಕೂಡ ಗುರುವಿನ ಪಾತ್ರ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಈ ಗುರುವಾರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಶುಭಕರವಾಗಿರೋದ್ರಿಂದ ನಿಮ್ಮ ದೈನಂದಿನ ವಿನೂತನ ರೀತಿಯ ಕಾರ್ಯಗಳನ್ನು ಗುರುಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ಮಧ್ಯಾಹ್ನದ ಅವಧಿಯಲ್ಲಿ ಮಾತ್ರ ಸ್ವಲ್ಪ ರಾಹುಕಾಲ ಇರುತ್ತೆ, ಇದನ್ನು ನೋಡಿಕೊಂಡು ಅನುಸರಣೆ ಮಾಡ್ಬೋದು. ಇನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಪ್ರಯಾಣ ಏನಾದರೂ ಆರಂಭ ಆಗಿದ್ರೆ ಅದು ಸ್ವಲ್ಪ ನಿಧಾನ ಆಗುತ್ತೆ, ಪ್ರಗತಿ ಇರಲ್ಲ, ಬೇಗ ಫಲಿತಾಂಶ ಬರಲ್ಲ. ಏಕೆಂದರೆ ಶನಿ ನಿಧಾನಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮ್ಮ ಕೆಲಸಗಳು ಕೂಡ ನಿಧಾನ ಆಗುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 43 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 25 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವರ್ತಕರು, ವ್ಯಾಪಾರಸ್ಥರು, ವ್ಯವಹಾರ ಮಾಡುವಂಥವರು, ದಳ್ಳಾಳಿಗಳು ಯಾವುದೇ ಚಟುವಟಿಕೆಗಳನ್ನು, ಹಣಕಾಸಿನ ವ್ಯವಹಾರಗಳನ್ನು ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ವ್ಯಾಪಾರದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ಬಂಡವಾಳ ಹೂಡುವಂಥ ವಿಚಾರ, ಇದು ಯಾವುದೇ ಇದ್ರೂ ಕೂಡ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ಕೆಲಸಗಳಿದ್ರೂ ಕೂಡ ಅದನ್ನು ಬುಧ ಹೋರದಲ್ಲಿ ಮಾಡಬೇಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ರವಿ ಹೋರದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ತೀರ್ಮಾನಗಳನ್ನು, ಯಾವುದೇ ಷರತ್ತುಗಳನ್ನು ನೀವು ಹಾಕುವಂಥ ವಿಚಾರ, ಇಂಥದ್ರಲ್ಲಿ ರವಿ ಹೋರ ನಿಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ತುಂಬ ಫೇವರಬಲ್ ಆಗೇ ಇದೆ, ತುಂಬ ಅನುಕೂಲಕರವಾಗೇ ಇದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನೀವು ಆರಂಭ ಮಾಡಲಿಕ್ಕಾಗಿ, ಮತ್ತು ಈ ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಶುಕ್ರ ಹೋರದಲ್ಲಿ ತುಂಬ ಅನುಕೂಲತೆಗಳಿದೆ, ಲಾಭ ಇದೆ, ನಿಮ್ಮ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂಥ ವಿಚಾರ ಅಥವಾ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಇದನ್ನು ಶುಕ್ರ ಹೋರದಲ್ಲಿ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಜೊತೆಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ರೀತಿಯ ಫಲಿತಾಂಶ ಬರುತ್ತೆ ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು.
ಏಕೆಂದರೆ ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ವ್ಯಾಪಾರವನ್ನು ಮಾಡ್ತೇವೆ, ವ್ಯಾಪಾರಿ ಮನೋಭಾವದವರಾಗಿರ್ತೇವೆ. ಹಾಗಾಗಿನೇ ನಮ್ಮ ವ್ಯಾಪಾರ, ವ್ಯವಹಾರ, ನಮ್ಮ ಪ್ರಯಾಣ, ನಮ್ಮ ಒಂದು ಪ್ರಯತ್ನ ಯಶಸ್ವಿ ಆಗಬೇಕು ಅಂದರೆ ಅದರಲ್ಲಿ ಹೊರ ಬಹಳ ಮುಖ್ಯ. ಇದನ್ನು ನಾವು ಪ್ರತಿನಿತ್ಯ ಅನುಸರಣೆ ಮಾಡಿದ್ರೆ ಮಾತ್ರ ನಮಗೆ ಶ್ರೇಯಸ್ಸುಂಟಾಗುತ್ತೆ, ಲಾಭ ಬರುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ಅದನ್ನು ಒಮ್ಮೆ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಆ ಒಂದು ಸಮಯವನ್ನು ಗುರುತಿಟ್ಕೊಳ್ಳಿ. ಅದರ ಪ್ರಕಾರ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮ್ಮ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಸರ್ವ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಬುಧ ವಕ್ರಾರಂಭವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಬುಧ ಗ್ರಹ ತನ್ನ ಚಲನೆಯಲ್ಲಿ ವಕ್ರಗತಿಯನ್ನು ಅನುಸರಣೆ ಮಾಡ್ತಾ ಇದ್ದಾನೆ. ಇದರಿಂದ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧನ ಕಾರಕಾಂಶಗಳು ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮುಂಜಾಗ್ರತೆಯನ್ನು ವಹಿಸುವಂಥದ್ದು ತುಂಬ ಉತ್ತಮ. ಇನ್ನು ವಿದ್ಯಾರ್ಥಿಗಳು ಪರೀಕ್ಷಾ ಸಮಯ, ಆದ್ದರಿಂದ ಈ ಬುಧ ಕಲಿಕೆಗೆ, ಬರವಣಿಗೆಗೆ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮವಾದಂಥ ಸಾಧನೆ ಮಾಡಬೇಕು, ಉತ್ತಮ ಅಂಕಗಳು ಬರಬೇಕು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಬಹಳ ಚಿಕ್ಕ ಗ್ರಹ ಆಗಿರೋದ್ರಿಂದ ಬುಧ, ನೀವು ಕೂಡ ಈ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮನಸ್ಸನ್ನು ಕೆಡಿಸ್ಕೊಳ್ಬಾರ್ದು. ಹಾಗಾಗಿನೇ ಬುಧನ ಪ್ರಭಾವ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿರಾಸಕ್ತಿ ಹೊಂದುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನೀವು ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟನ್ನು ತೋರಿಸಬೇಕು. ಹಾಗೆ ಸ್ವಲ್ಪ ಪೂರ್ವ ಸಿದ್ಧತೆ, ಮುಂಜಾಗ್ರತೆಯಿಂದ ಕೆಲಸಗಳನ್ನು ಆರಂಭ ಮಾಡಬೇಕು. ಹಾಗಾಗಿ ಈ ದಿನ ಬುಧ ವಕ್ರಾರಂಭವನ್ನು ಮಾಡಿದ್ರೆ, ಇನ್ನು ವಕ್ರತ್ಯಾಗ ಮಾಡುವಂಥದ್ದು ಮಾರ್ಚ್ 21ನೇ ತಾರೀಕು ಶನಿವಾರ ಆಗುತ್ತೆ. ಆ ದಿನ ಅಲ್ಲಿಯವರೆಗೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ಮುಂದುವರಿಸಿ. ಹಾಗೆ ವ್ಯವಹಾರ ಮಾಡುವಂಥವ್ರು, ಹಣಕಾಸಿನ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಸಂಧಿ ಪೂಜೆಯ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ. ಇದು ಬಹಳ ವಿಶೇಷವಾಗಿರುವಂಥ ಒಂದು ಪೂಜೆ. ಇಲ್ಲಿ ಸಂಧಿ ಅಂತ ಹೇಳಿದ್ರೆ ಸಂಗಮ, ಮತ್ತು ಪೂಜೆ ಅಂತ ಹೇಳಿದ್ರೆ ಆರಾಧನೆ. ಹಾಗಾಗಿ ಈ ಸಂಧಿ ಪೂಜೆಯನ್ನು 2 ಅವಧಿಗಳ ನಡುವಿನ ಸಮಯದಲ್ಲಿ ನಡೆಸಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನವರಾತ್ರಿಯ ಸಮಯದಲ್ಲಿ, ಅಷ್ಟಮಿಯ ಕೊನೆಯ ಕ್ಷಣಗಳಲ್ಲಿ ಮತ್ತು ನವಮಿಯ ಆರಂಭದ ಕ್ಷಣಗಳೇನಿದೆ ಅದು ಬಹಳ ವಿಶೇಷವಾಗಿರುವಂತಹ ಸಮಯ. ಈ ಒಂದು ಸಂಧಿ ಪೂಜೆಯನ್ನು ಸಾಮಾನ್ಯವಾಗಿ 48 ನಿಮಿಷಗಳ ಕಾಲ ನಡೆಸಲಾಗುತ್ತೆ. ಇದರಲ್ಲಿ ಅಷ್ಟಮಿಯ ಕೊನೆಯ 24 ನಿಮಿಷಗಳು ಮತ್ತು ನವಮಿಯ ಮೊದಲ 24 ನಿಮಿಷಗಳೇನಿದೆ ಅದು ಅತ್ಯಂತ ಮಂಗಳಕರವಾಗಿರುವಂಥ ಸಮಯ ಅನ್ನುವಂಥ ಒಂದು ಉಲ್ಲೇಖ ನಮ್ಮ ಹಿಂದೂ ಪಂಚಾಂಗದಲ್ಲಿದೆ. ಆದ್ದರಿಂದಲೇ ನಾವು ದೇವಿಯನ್ನು ಕುರಿತು ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಮತ್ತು ದೈವಿಕ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾಗಿ ಸಂಧಿ ಪೂಜೆಯನ್ನು ಮಾಡಬೇಕು. ಇಲ್ಲಿ ಸಂಧಿ ಪೂಜೆಯಿಂದ ಕೆಡುಕಿನ ಮೇಲೆ ಒಳ್ಳೆಯದಾಗುತ್ತೆ, ಕತ್ತಲೆಯ ಮೇಲೆ ಬೆಳಕು ಬರುತ್ತೆ, ಅಜ್ಞಾನದ ಮೇಲೆ ಬುದ್ಧಿವಂತಿಕೆ ಬರುತ್ತೆ, ಹಾಗೆ ಸೋಲಿನ ಮೇಲೆ ನಮಗೆ ಜಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಬಹಳ ಸಾಂಕೇತಿಕವಾಗಿರುವಂಥ ಈ ಸಂಧಿ ಪೂಜೆಯ ಮಹತ್ವ ಬಹಳ ವಿಶೇಷವಾಗಿರುವಂಥದ್ದು, ದೈವಿಕ ಪ್ರಭಾವವನ್ನು ತರುವಂಥದ್ದು. ಹಾಗೆ ನಮ್ಮ ಆಲೋಚನೆಗಳಾಗಲಿ, ನಮ್ಮ ಹೃದಯವನ್ನಾಗಲಿ ಶುದ್ಧೀಕರಿಸಲಿಕ್ಕೆ ಈ ಸಂಧಿ ಪೂಜೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ಈ ಸಮಯದಲ್ಲಿ ನಾವು ದೈವಿ ಸ್ತುತಿಗಳನ್ನು ಮಾಡೋದ್ರಿಂದ, ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ, ಷೋಡಶೋಪಚಾರ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಸುತ್ತಲೂ ಇರುವಂಥ ಪವಿತ್ರ ಶಕ್ತಿ ಏನಿದೆ ಅದರಿಂದ ಸಂಪರ್ಕವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ಸಂಧಿ ಪೂಜೆ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ಒಂದು ಸಂಗಮ. ಈ ಸಂಗಮದಲ್ಲಿ ಪೂಜೆಯನ್ನು ಮಾಡಿದ್ರೆ ಅತ್ಯಂತ ಮಂಗಳಕರ ಅನ್ನುವಂಥದ್ದು. ಅದರಲ್ಲೂ ಈ ನವರಾತ್ರಿಯ ಅಷ್ಟಮಿಯ ದಿನ ಏನಿದೆ ಅದು ದುರ್ಗೆ ಮತ್ತು ಮಹಿಷಾಸುರರ ನಡುವೆ ಯುದ್ಧ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಮಿತ್ರರಾದಂತಹ ಚಂಡ ಮತ್ತು ಮುಂಡ ದುರ್ಗಾ ಮಾತೆಯ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲೇ ಇದು ಮೋಸದ ದಾಳಿ ಅಂತ ಹೇಳಿ ಅರಿತಂತಹ ಮಾತೆ ತುಂಬ ಕೋಪಗೊಳ್ತಾಳೆ. ಆಗ ಆ ಚಂಡ ಮುಂಡರನ್ನ ಸಂಹಾರ ಮಾಡಲಿಕ್ಕೆ ಮುಂದಾಗಬೇಕು. ಯಾಕೆಂದ್ರೆ ಈ ಮೋಸದ ಸಂದರ್ಭ ಅದು ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿರುವಂತಹ ಸಮಯ.
ಅದಕ್ಕಾಗಿನೇ ವಿಪರೀತ ಕೋಪದಿಂದ ಮಾತೆಯ ಮುಖ ನೀಲಿಯಾಗ್ಬಿಡತ್ತೆ. ಹಾಗೆ ತನ್ನ ಸುಂದರವಾದಂತಹ 3ನೇ ಕಣ್ಣನ್ನ ತಾಯಿ ತೆರೀತಾಳೆ. ಹಾಗೆ ಈ ಚಾಮುಂಡ ಅವತಾರ ಅದರಿಂದ ಹೊರಹೊಮ್ಮತ್ತೆ. ಅದರಿಂದಲೇ ಚಾಮುಂಡೇಶ್ವರಿ ಅವತಾರ ಆಯಿತು ಅಂತ ಹೇಳ್ತಾರೆ. ಇನ್ನು ಈ ಒಂದು ರೂಪ ಬಹಳ ವಿಶೇಷವಾಗಿರುವಂಥದ್ದು, ಪ್ರಖರವಾಗಿರುವಂಥ ರೂಪ ಇದು. ಹಾಗೆ ದೇವಿ ಚಂಡ ಮತ್ತೆ ಮುಂಡರನ್ನ ಸಂಹಾರ ಮಾಡ್ತಾಳೆ. ಮತ್ತೆ ಕಾಳಿ ಮಾತೆಯ ಈ ಮಹಾನ್ ಅವತಾರ ಏನಿದೆ ಅದನ್ನ ದುರ್ಗಾ ಮಾತೆಯ ರೂಪದಲ್ಲಿ ಚಾಮುಂಡ ಅಂತ ಹೇಳಿ ಪೂಜೆ ಮಾಡ್ತಾರೆ. ಆ ಸಂದರ್ಭದಲ್ಲೇ ಸಂಧಿ ಪೂಜೆಯನ್ನ ಮಾಡುವಂಥದ್ದು. ಹಾಗಾಗಿ ನಮ್ಮ ನಾಡಿನ ಅಧಿದೇವತೆಯಾದಂಥ ಚಾಮುಂಡೇಶ್ವರಿಯ ಪೂಜೆ ಈ ಸಂಧಿಯ ಸಮಯದಲ್ಲಿ ಆಗಬೇಕು, ಅಷ್ಟಮಿ ಮತ್ತೆ ನವಮಿಯ ಸಂಗಮ ಸಮಯದಲ್ಲಿ ಆಗಬೇಕು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಈ ಸಂಧಿಯ ಅವಧಿ ಏನಿದೆ ಇದು ಬ್ರಹ್ಮಾಂಡದಲ್ಲಿ ಅತ್ಯುತ್ತಮವಾಗಿರುವಂತಹ ಅವಧಿ, ಮಹಾ ಬಲಶಾಲಿಯಾದಂತಹ ಶಕ್ತಿಶಾಲಿಯಾದಂತಹ ಅವಧಿ ಅನ್ನುವಂಥದ್ದು. ಹಾಗಾಗಿನೇ ಆರಾಧಕರಿಗೆ ಇದು ಆದರ್ಶದ ಕ್ಷಣವಾಗಿ ಇರುವಂಥದ್ದು. ಇನ್ನು ದೈವಿಕ ಸ್ತ್ರೀ ಶಕ್ತಿಯನ್ನು ವೈಭವೀಕರಿಸಲಿಕ್ಕೆ ಈ ಒಂದು ಸಮಯವನ್ನು ಬಳಸ್ಕೊಳ್ಳುವಂಥದ್ದಿದೆ. ಮತ್ತು ನಮಗೆ ಶುಭವನ್ನ, ವಿಜಯವನ್ನ, ಚೈತನ್ಯವನ್ನ, ಮಹಾಬುದ್ಧಿವಂತಿಕೆಯನ್ನು ತಂದುಕೊಡುವಂಥ ಅವಧಿಯ ಈ ಪೂಜೆ ಬಹಳ ವಿಶೇಷ. ಇನ್ನು ಈ ದುರ್ಗಾ ಮಾತೆಯ ಮತ್ತೊಂದು ಅವತಾರವನ್ನ ಈ ಸಂದರ್ಭದಲ್ಲಿ ಪೂಜೆ ಮಾಡ್ತಾರೆ. ಅದು ಮಹಾಗೌರಿಯ ಅವತಾರ ಅನ್ನುವಂಥದ್ದು. ಇಲ್ಲಿ ಉತ್ತಮ ಆರೋಗ್ಯಕ್ಕಾಗಿ, ಜೀವನದಲ್ಲಿ ಸಂತೋಷ, ಸಮೃದ್ಧಿ ಹಾಗೆ ಸೌಂದರ್ಯದ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಈ ಮಹಾಗೌರಿಯನ್ನು ಪೂಜೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಈ ಸಂಧಿಯ ಸಮಯದಲ್ಲಿ ಯಾಕೆ ಈ ಪೂಜೆಗೆ ಅಷ್ಟೊಂದು ಮಹತ್ವ ಇದೆ ಅಂತ ಹೇಳಿದ್ರೆ, ಈ ಒಂದು ಬ್ರಹ್ಮಾಂಡದ ಶಕ್ತಿಗಳು ಬಹಳ ಉತ್ತುಂಗದಲ್ಲಿರುತ್ತೆ. ಇದು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಸೂಕ್ತವಾದಂಥ ಒಂದು ಕ್ಷಣ. ಆ ಸಮಯದಲ್ಲಿ ದೇವಿ ತನ್ನ ಭಕ್ತರ ಎಲ್ಲ ಆಸೆಗಳನ್ನ ಪೂರೈಸುವಂಥ ಮನಸ್ಸು ಮಾಡ್ತಾಳೆ. ಜೊತೆಗೆ ದುರ್ಗಾದೇವಿಯ 8ನೇ ರೂಪವಾದಂಥ ಮಹಾಗೌರಿಯನ್ನ ಇಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ಮಹಾಗೌರಿ ನಮಗೆ ಸುಖ, ಶಾಂತಿ, ಸೌಂದರ್ಯವನ್ನು ನೀಡ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಒಂದು ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಅದರಿಂದಲೇ ನಮ್ಮ ಈ ಸಂಧಿಯ ಪೂಜೆ ಏನಿದೆ ಅದು ರೂಪಾಂತರದ ಅನುಭವವನ್ನು ನಮಗೆ ಕೊಡುತ್ತೆ. ಅಲ್ಲಿಂದ ನಮ್ಮ ಒಂದು ಪ್ರಯತ್ನಗಳು ಶಿಫ್ಟ್ ಆಗುತ್ತೆ. ಅದು ಟರ್ನಿಂಗ್ ಪಾಯಿಂಟ್ ಅದು. ಹಾಗಾಗಿನೇ ಈ ಅಷ್ಟಮಿ ಮತ್ತು ನವಮಿಗಳ ಈ ಸಂಗಮ ಕಾಲ ಏನಿದೆ ಅದರಲ್ಲಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಂದಾದೀಪಗಳನ್ನು ಬೆಳಗಿಸಬೇಕು. ನಮ್ಮ ಪೂಜೆ ಮುಗಿಯುವವರೆಗೂ ಕೂಡ ದೀಪ ಉರಿಯುತ್ತಲೇ ಇರಬೇಕು. ಇದು ಕತ್ತಲೆಯನ್ನ ಓಡಿಸುವಂಥ ಒಂದು ಪ್ರಯತ್ನ. ಹಾಗಾಗಿ ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಓದಿನಲ್ಲಿ, ನಮ್ಮ ಜೀವನದಲ್ಲಿ ಏನಾದರೂ ಅಜ್ಞಾನ ಅನ್ನುವಂಥದ್ದು ಇದ್ದರೆ ಅದು ಇದರಿಂದ ನಿವಾರಣೆ ಆಗುತ್ತೆ. ಇನ್ನು ದೇವಿಗೆ ಮಾಲೆಯನ್ನು ಅರ್ಪಿಸೋದ್ರಿಂದ, ಹೂಗಳನ್ನು ಅರ್ಪಿಸೋದ್ರಿಂದ ನಮ್ಮಲ್ಲಿರುವಂಥ ಅಹಂಕಾರ ಬಿಟ್ಟು ಹೋಗುತ್ತೆ. ಇನ್ನು ಮಂತ್ರಗಳ ಪಠಣದಿಂದ ಏಕಾಗ್ರತೆ ಉಂಟಾಗುತ್ತೆ ಮತ್ತು ನಮ್ಮಲ್ಲಿರುವಂಥ ಮನಸ್ಸನ್ನು, ಧ್ಯಾನವನ್ನು ಉತ್ತೇಜಿಸುತ್ತೆ. ಹಾಗಾಗಿ ಈ ಸಂಧಿಯ ಸಮಯದ ಸ್ತ್ರೀ ಶಕ್ತಿಯ ಪೂಜೆ ಏನಿದೆ ಅದು ವಿಶೇಷವಾದಂಥ ಬಲವನ್ನು ನಮಗೆ ತಂದುಕೊಡುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಪೂಜೆಗಳು ಬಹಳ ಬೇರೂರಿರುವಂಥದ್ದು, ಆಳವಾಗಿರುವಂಥ ವಿಚಾರ ತಮಗೆ ಗೊತ್ತಿದೆ. ಪ್ರತಿ ಕೆಲಸ ಕಾರ್ಯಗಳ ಆರಂಭದಲ್ಲಿ ನಾವು ಪೂಜೆಯನ್ನು ಮಾಡೇನೆ ಆರಂಭ ಮಾಡುವಂಥದ್ದು. ಹಾಗೆ ಈ ಒಂದು ಸಂದರ್ಭದಲ್ಲಿ 108 ದೀಪಗಳನ್ನು ಬೆಳಗಿಸೋದ್ರಿಂದ ನಮಗೆ ನಕಾರಾತ್ಮಕತೆ ಅನ್ನುವಂಥದ್ದು ದೂರವಾಗುತ್ತೆ, ದುಷ್ಟ ಶಕ್ತಿಗಳು ದೂರ ಆಗುತ್ತೆ ಇದರಿಂದ. ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂಥ ಒಂದು ಸೂಕ್ಷ್ಮತೆಯನ್ನು ಇದು ಒದಗಿಸಿಕೊಡುತ್ತೆ. ಹಾಗಾಗಿನೇ ಈ ದುರ್ಗಾದೇವಿಯ ಆರಾಧನೆ, ಚಾಮುಂಡೇಶ್ವರಿಯ ಆರಾಧನೆ, ಮಹಾಗೌರಿಯ ಆರಾಧನೆ ಈ ಸಂಧಿಯ ಸಮಯದಲ್ಲಿ ಮಾಡೋದ್ರಿಂದ ನಮಗೆ ವಿಶೇಷವಾದಂಥ ಲಾಭಗಳು ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀಯರು ಮಾಡೋದ್ರಿಂದ ಈ ಪೂಜೆಯನ್ನು ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇದರಿಂದ ಅವರ ಜೀವನದಲ್ಲಿ ಸಂತೋಷ ಇರುತ್ತೆ, ಆರೋಗ್ಯ ಇರುತ್ತೆ, ಜೊತೆಗೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರುತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ಆಕೆಯ ಮೇಲೆ ಪ್ರಹಾರ ಮಾಡಿದ್ರೂ ಕೂಡ ಅದನ್ನು ತಡೆಯುವಂಥ ಒಂದು ನಿಗ್ರಹ ಶಕ್ತಿ ಇರುತ್ತೆ. ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಏಕೆಂದರೆ ಇಂದಿನ ಸಮಾಜದಲ್ಲಿ ಮಹಿಳೆಯರನ್ನು ನೋಡುವಂಥದ್ದು, ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯ, ಇದರಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ದುರ್ಗಾದೇವಿಯ ಆರಾಧನೆ ಬಹಳ ಮುಖ್ಯ. ಈ ಒಂದು ಸಂದರ್ಭದಲ್ಲೇ 108 ವಿಳ್ಯದೆಲೆಗಳಿಂದ ಮಾಡಿರುವಂಥ ಹಾರವನ್ನು ದೇವಿಗೆ ಅರ್ಪಣೆ ಮಾಡುವಂಥದ್ದು, ಹಾಗೆ 108 ಹೆಸರುಗಳಿಂದ ದೇವಿಯನ್ನು ಸ್ತುತಿಸುವಂಥದ್ದು. ಹಾಗಾಗಿನೇ ಈ 108 ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಸಂಖ್ಯೆ.
ವಿಭಿನ್ನವಾದಂತಹ ಗುಣಲಕ್ಷಣಗಳನ್ನು ಪ್ರತಿನಿಧಿಸುವಂತಹ ಸಂಖ್ಯೆ ಇದು 108. ಹಾಗಾಗಿನೇ ಜಪ ಮಾಡಲಿ ಅಥವಾ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಇನ್ನು ಪುಷ್ಪಗಳಿಂದ ಅರ್ಚನೆ ಮಾಡುವಂಥದ್ದಾಗ್ಲಿ 108 ಸಂಖ್ಯೆಯಿಂದ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಶ್ರೀರಾಮಚಂದ್ರ ರಾವಣನನ್ನ ಸೋಲಿಸುವಂತಹ ಸಂದರ್ಭದಲ್ಲಿ ಮೊದಲು 108 ನೀಲಿ ಪುಷ್ಪಗಳಿಂದ ದುರ್ಗಾದೇವಿಯನ್ನ ಪೂಜೆ ಮಾಡಿದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ನಕಾರಾತ್ಮಕ ಶಕ್ತಿಯನ್ನು ನಾವು ನಿಗ್ರಹ ಮಾಡಿಕೊಳ್ಳಿಕ್ಕೆ, ನಮ್ಮಿಂದ ಅದನ್ನು ದೂರ ಮಾಡಲಿಕ್ಕೆ, ನಮ್ಮ ಮನೆಯಿಂದ ಅಂಥ ಒಂದು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಲಿಕ್ಕೆ ಮನೆಯಲ್ಲೂ ಕೂಡ 108 ಸಂಖ್ಯೆಯನ್ನು ಬಳಸಿ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ವಾತಾವರಣವನ್ನು ಶುದ್ಧೀಕರಿಸಲಿಕ್ಕಾಗಿ ಶಂಖನಾದವನ್ನು ಮಾಡುವಂಥದ್ದು ಇದೆ. 3 ಬಾರಿ ಶಂಖವನ್ನು ಊದಬೇಕು ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ಮಂತ್ರ ಪಠಣ, ನಂತರ ಮಹಾಮಂಗಳಾರತಿ, ನೈವೇದ್ಯ ಸಮರ್ಪಣೆ ಇವೆಲ್ಲವೂ ಕೂಡ ದೇವಿ ಪೂಜೆಯಲ್ಲಿ ಇರಬೇಕಾಗಿರುವಂಥದ್ದು. ಅದರಲ್ಲೂ ಘಂಟಾನಾದ ಬಹಳ ಮುಖ್ಯವಾಗಿರುವಂಥದ್ದು. ಏಕೆಂದರೆ ದೈವಿಕ ಆವಾಹನೆಯನ್ನು ಮಾಡಲಿಕ್ಕೆ, ಹಾಗೆ ಆ ಒಂದು ಪೂಜಾ ಸ್ಥಳವನ್ನು ಪವಿತ್ರಗೊಳಿಸಲಿಕ್ಕೆ ಘಂಟಾನಾದವನ್ನು ಮಾಡಲೇಬೇಕು. ಹಾಗಾಗಿ ಈ ದುರ್ಗಾ ಪೂಜೆ ಅಥವಾ ತಾಯಿಯ ಪೂಜೆ ಏನಿದೆ ಅದು ವಿಧಿಬದ್ಧವಾಗಿ ನಡೀಬೇಕು ಅನ್ನುವಂಥದ್ದು. ಇನ್ನು ಅಷ್ಟಮಿಯ ದಿನ ಕೆಲವರು 9 ಅವಿವಾಹಿತ ಹೆಣ್ಣು ಮಕ್ಕಳನ್ನ ಮನೆಗೆ ಕರೆಸಿ ಅವರಿಗೆ ಕನ್ಯಾ ಪೂಜೆಯನ್ನ ಮಾಡುವಂಥದ್ದು ಇದೆ. ಇಲ್ಲಿ ಈ ಕನ್ಯೆಯರು ದೇವಿಯ 9 ರೂಪಗಳನ್ನು ಪ್ರತಿನಿಧಿಸೋದ್ರಿಂದ ಅವರನ್ನ ಪೂಜಿಸಬೇಕು ಅನ್ನುವಂಥದ್ದು. ಹಾಗೆ ಅವರಿಗೆ ಬಾಗಿನವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ಸಂಧಿ ಪೂಜೆಯ ಸಂದರ್ಭದಲ್ಲಿ ಓಂ ದೇವಿ ಮಹಾ ಗೌರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು. ಹಾಗೆ ನಿಮಗೆ ಗೊತ್ತಿರುವಂತಹ ಯಾವುದೇ ಒಂದು ದೇವಿ ಸ್ತುತಿಯನ್ನ ಈ ಸಂದರ್ಭದಲ್ಲಿ ಮಾಡಬಹುದು. ಒಟ್ಟಾರೆ ಈ ಸಂಧಿ ಪೂಜೆ ಜೀವನದಲ್ಲಿ ಬಹಳ ವಿಶೇಷವಾದಂತಹ ಬದಲಾವಣೆಯನ್ನು ತರಬೇಕು ಅನ್ನುವಂಥವ್ರು ಮನೆಯಲ್ಲೂ ಕೂಡ ಮಾಡಬಹುದು, ದೇವಾಲಯದಲ್ಲೂ ಕೂಡ ಮಾಡಿಸಬಹುದು. ಒಟ್ಟಾರೆ ಈ ಸಂಧಿಯ ಸಮಯ ಏನಿದೆ ಇದನ್ನ ನೀವು ಅನುಸರಣೆ ಮಾಡುವಂಥದ್ದು ತುಂಬಾ ಸೂಕ್ತ. ಅದರಲ್ಲೂ ಶಕ್ತಿ ದೇವತೆಯ ಆರಾಧನೆ ಮಾಡಲಿಕ್ಕೆ ಈ ಅಷ್ಟಮಿ ಮತ್ತೆ ನವಮಿಯ ಸಂಗಮ ಸಮಯ ಏನಿದೆ ತುಂಬಾ ಪವಿತ್ರವಾಗಿರುವಂಥದ್ದು. ಹಾಗಾಗಿ ಮುಂದೆ ಸಮಯ ಸಿಕ್ಕಾಗ ನೀವು ಕೂಡ ಅಮ್ಮನವರ ಪೂಜೆಗೆ ಅಣಿ ಮಾಡಿಕೊಳ್ಳಿ, ಸಿದ್ಧರಾಗಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, 3ನೇ ಮನೆ, ಇದು ವಿಶೇಷವಾಗಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮಗೆ ತುಂಬ ಶುಭ ದಿನ, ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ನಿಮ್ಮ ವೃತ್ತಿಪರ ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ದಿನ ಇದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಈ ದಿನ ತುಂಬ ಯಶಸ್ಸನ್ನು ಕಾಣುವಂತಹ ದಿನ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರನ್ನು ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ನಿಮಗೆ ಹೆಚ್ಚಿನ ಸಹಕಾರ ಸಿಕ್ಕುವಂಥದ್ದು. ಹಾಗೆ ಈ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಲಿ, ಕಾನೂನಿನ ತೊಡಕುಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಅದರ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಈ ದಿನ ನಿಗದಿತ ಸಮಯಕ್ಕೆ ಕೆಲಸಗಳು ಪೂರ್ಣ ಆಗುತ್ತೆ. ಇದು ನಿಮಗೆ ಪ್ಲಸ್ ಪಾಯಿಂಟ್. ಏಕೆಂದರೆ ಎಷ್ಟೋ ಕೆಲಸಗಳು ಪೂರ್ಣ ಆಗೋದೇ ಇಲ್ಲ, ಅರ್ಧಂಬರ್ಧ ಆಗಿ ಉಳಿಯುವಂಥದ್ದಿದೆ. ಆದರೆ ಈ ದಿನ ಕೆಲಸಗಳು ಪೂರ್ಣ ಆಗುತ್ತೆ. ಅದರಿಂದ ಬರುವಂಥ ಫಲಿತಾಂಶಗಳನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಅನುಭವಿಸುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಯೋಜನೆಗಳೇನಿದೆ ಅದು ತುಂಬ ಪ್ರತಿಫಲವನ್ನು ನೀಡುವಂಥ ಸಮಯ ಇದು. ಹಾಗಾಗಿ ನಿಮ್ಮ ಮನಸ್ಥಿತಿ ಆಗಲಿ ಅಥವಾ ನಿಮ್ಮ ಒಂದು ವಿಲ್ ಪವರ್ ಆಗಲಿ ಬಹಳ ಫೇವರಬಲ್ ಆಗಿರುತ್ತೆ. ನಿಮಗೆ ಕುಟುಂಬಸ್ಥರ ಸಹಕಾರ ಬಹಳ ಚೆನ್ನಾಗಿದೆ. ಹಾಗೆ ಈ ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿಪಾಸ್ತಿಯ ಬಗ್ಗೆ ಈ ದಿನ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಆಗುವಂಥದ್ದು, ಒಂದು ಚರ್ಚೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಲಾಭದ ಅಂಶ ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ತುಂಬ ಹೊಂದಾಣಿಕೆ ಇದೆ. ಪತಿ ಪತ್ನಿಯರ ಮಧ್ಯೆ ತುಂಬ ತಿಳುವಳಿಕೆ ಇರುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಹಳ ಚೆನ್ನಾಗಿದೆ. ಒಟ್ಟಾರೆ ಈ ದಿನ ನೀವು ಏನು ಕಲ್ಪಿಸ್ಕೊಳ್ತೀರಿ, ಏನು ಯೋಜನೆ ಹಾಕ್ಕೊಳ್ತೀರಿ, ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತನ್ನಿ, ಒಳ್ಳೆಯದಾಗತ್ತೆ. ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಜೊತೆಗೆ ನಿಮ್ಮ ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ನೆಚ್ಚಿನ ಗುರುಗಳನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಇಲ್ಲಿ ಧನಸ್ಥಾನಕ್ಕೆ ಸ್ವಲ್ಪ ಕೊರತೆ ಉಂಟಾಗುತ್ತೆ. ಅಂದರೆ ಆ ಸ್ಥಾನ ಅಷ್ಟೊಂದು ಭದ್ರ ಇರಲ್ಲ. ಹಾಗಾಗಿ ನೀವು ಸಂಪಾದನೆ ಮಾಡಿದಂಥ ಹಣ ಕೂಡ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ. ಇನ್ನು ಈ ದಿನ ಸಾಲ ಸೋಲ ಮಾಡುವಂಥವ್ರಿಗೆ ಸ್ವಲ್ಪ ಹೈರಾಣ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಹಣಕಾಸಿನ ವಿಚಾರಗಳತ್ತ ತುಂಬ ಗಮನ ಹರಿಸಬೇಕಾಗತ್ತೆ. ಯಾವುದೇ ರೀತಿಯ ಹೊಸ ಪ್ರಯತ್ನಗಳಿಗೆ ಕೈ ಹಾಕಬೇಡಿ. ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಈ ದಿನ ಹೋಗಬೇಡಿ. ಇನ್ನು ಈ ದಿನ ಪ್ರಮುಖ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಯಶಸ್ಸಿಲ್ಲ, ಸೋಲು ಅನ್ನುವಂಥದ್ದು ಇದ್ದೇ ಇರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ವ್ಯಾಪಾರದಲ್ಲಿ ನಿಮಗೆ ಮೋಸಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಸೋದರ ಸಂಬಂಧಿಗಳೊಂದಿಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳು, ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳು ಮತ್ತೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಬಗೆಹರಿದಿಲ್ಲ, ಎಲ್ಲೋ ಒಂದು ಹಂತಕ್ಕೆ ಬಂದು ನಿಂತಿದೆ. ಆದರೆ ಈ ದಿನ ಅದು ಬೇರೊಂದು ರೀತಿಯ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ವಿವಾದಗಳು ಯಾವುದೇ ಕುಟುಂಬದಲ್ಲಿರಲಿ ಅವರಿಗೆ ಸ್ವಲ್ಪ ತಲೆನೋವಾಗಿ ಪರಿಣಮಿಸುವಂಥದ್ದು ಈ ದಿನ. ಇನ್ನು ಮನೆಯಲ್ಲಿ ಹಿರಿಯರ ನೆರವಿನಿಂದ ಕೆಲವೊಂದು ಕೆಲಸಗಳಾಗತ್ತೆ. ಹಾಗಾಗಿ ಹಿರಿಯರ ಒಂದು ಆಶ್ವಾಸನೆಗಳನ್ನಾಗಲಿ, ಅವರ ಸಲಹೆಯನ್ನಾಗಲಿ, ಅವರ ಸಹಕಾರವನ್ನಾಗಲಿ ಈ ದಿನ ನೀವು ಪೂರ್ಣ ಮನಸ್ಸಿನಿಂದ ಒಪ್ಕೊಳ್ಬೇಕಾಗತ್ತೆ. ಇನ್ನು ಕೈಯಲ್ಲಿರುವಂಥ ಕೆಲಸ ಅದನ್ನು ಮುಗಿಸುವಂಥ ಒಂದು ಗುರಿ ನಿಮಗಿರಬೇಕು. ಯಾಕೆಂದರೆ ಮನಸ್ಸು ಇದನ್ನು ಸ್ವಲ್ಪ ಚಂಚಲವಾಗೇ ಇರುವಂಥದ್ದು. ಏನೋ ಆಲೋಚನೆ, ಏನೋ ಒಂದು ರೀತಿಯಲ್ಲಿ ಎಂಗೇಜ್ ಆಗಿಬಿಡ್ತೀರಿ. ಹಾಗಾಗಿನೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಮರೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಸಾಮಾಜಿಕ ಸ್ಥಾನಮಾನ ಏನಿದೆ ಅದನ್ನು ಈ ದಿನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ನಡೆ, ನಿಮ್ಮ ನುಡಿ ಇದೆರಡರಲ್ಲೂ ಕೂಡ ಒಂದು ಸಾಮ್ಯ ಇರಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಎಷ್ಟೇ ಅಡೆತಡೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಸಿದೆ. ವಿಲ್ ಪವರ್ ಚೆನ್ನಾಗಿದೆ. ಏಕೆಂದರೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ನಿಮ್ಮಲ್ಲಿ ಒಂದು ಆಂತರಿಕ ಪ್ರಜ್ಞೆ ಈ ದಿನ ಒಂದು ಚೇತೋಹಾರಿಯಾಗಿ ಹೊರಗೆ ಬರುತ್ತೆ. ಹಾಗಾಗಿ ಆ ಇನ್ನರ್ ಫೀಲಿಂಗ್ ಏನಿದೆ ಅಥವಾ ನಿಮ್ಮ ಒಂದು ಸುಪ್ತವಾದಂತಹ ಪ್ರತಿಭೆ ಏನಿದೆ ಅದು ಹೊರಬರಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇದರಿಂದ ತುಂಬ ಯಶಸ್ಸಿದೆ. ಹಾಗೆ ಸಾಮಾಜಿಕ ವಲಯದಲ್ಲೂ ಕೂಡ ಉನ್ನತ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಪ್ರಮುಖವಾದಂಥ ವ್ಯವಹಾರದಲ್ಲಿ ಇದ್ದಂತಹ ಅಡ್ಡಿ ಆತಂಕಗಳೇನಿದೆ ಅದು ದೂರ ಆಗುವಂಥದ್ದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಇನ್ನು ಈ ದಿನ ಸಮಸ್ಯೆಗಳಿಗೆ ನೀವೊಬ್ಬರೇ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸತ್ಯದ ಅರಿವು ನಿಮಗೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ನೀವು ಒಂದು ಟೀಮ್ ವರ್ಕನ್ನು ಮಾಡಬೇಕು. ಸಮಸ್ಯೆಯ ಪರಿಹಾರ 4 ಜನ ಸೇರಬೇಕು, ಸಂಬಂಧಪಟ್ಟವರು ಕೈ ಜೋಡಿಸ್ಬೇಕು, ಆಗ ಪರಿಹಾರ ಸಾಧ್ಯ. ಇದನ್ನು ಈ ದಿನ ನೀವು ಪ್ರಯತ್ನಪೂರ್ವಕವಾಗಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ಸ್ವಲ್ಪ ಗಮನ ಕೊಡುವಂಥದ್ದು ಇರುತ್ತೆ. ಏಕೆಂದರೆ ಈ ದಿನ ಯಾವುದೇ ವ್ಯವಹಾರ ನಿಮಗೆ ತುಂಬ ಆಶಾದಾಯಕವಾಗಿರುತ್ತೆ. ಆರಂಭದಲ್ಲಿ ಒಳ್ಳೆಯ ಲಾಭ ಇದೆ, ಅನುಕೂಲ ಇದೆ ಅಂತ ಅನಿಸುತ್ತೆ. ಆದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಅದರಲ್ಲಿ 100ಕ್ಕೆ 100ರಷ್ಟು ಇರಬೇಕಾಗತ್ತೆ. ಇನ್ನು ವ್ಯವಹಾರಗಳಲ್ಲಿ ಹೊಸ ರೀತಿಯ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹೊಸಬರ ಪರಿಚಯ ಆಗುತ್ತೆ. ಹಾಗೆ ಅವಕಾಶಗಳು ತುಂಬ ಚೆನ್ನಾಗಿ ಸಿಕ್ಕತ್ತೆ. ಅದರಲ್ಲೂ ನಿರುದ್ಯೋಗಿಗಳಿಗೆ ಉದ್ಯೋಗದ ಬಗ್ಗೆ ಈ ದಿನ ಒಂದು ಒಳ್ಳೆಯ ಮಾಹಿತಿ ಸಿಕ್ಕುವಂಥದ್ದು ಇದೆ. ಆದರೆ ಪ್ರಯತ್ನ ಮಾತ್ರ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ಹಾಗೆ ದಾನ ಧರ್ಮಾದಿ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಬಲವಾದಂಥ ಒಂದು ಮನಸ್ಸಿದೆ. ಆದರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು. ದಾನ ಮಾಡಿ, ಆದರೆ ಅದನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಹೊಸದಾಗಿ ಪರಿಚಯ ಆಗುವಂಥವರಿಂದ ನಿಮಗೆ ಒಳ್ಳೆಯ ಲಾಭ ಇದೆ. ಆ ಒಂದು ಸಂಬಂಧವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡಿ, ಗುರು ಸ್ತೋತ್ರವನ್ನು ಮಾಡಿ, ಗುರುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ. ಬಲವಂತವಾಗಿ ಕೆಲಸ ಮಾಡಿದ್ರೂ ಕೂಡ ಅದು ಕೊಡುವಂತಹ ಫಲ ನಿಮಗೆ ಅನುಕೂಲಕರವಾಗಿರೋದಿಲ್ಲ. ಒಟ್ಟಾರೆ ಈ ದಿನ ಸ್ವಲ್ಪ ನಷ್ಟದ ಬಾಬ್ತುಗಳೇ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ದಿನ ನಿಮಗೆ ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು, ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಯಾವುದೇ ಕೆಲಸ ನನ್ನ ಪಾಲಾಗುತ್ತೆ, ನಾನು ಅದರಲ್ಲಿ ಜಯ ಗಳಿಸ್ತೇನೆ ಅನ್ನುವಂಥ ವಿಶ್ವಾಸ ಇರುತ್ತೆ. ಆದರೆ ಪ್ರಯತ್ನ ಮಾತ್ರ ಅಷ್ಟಕ್ಕಷ್ಟೇ ಇರುವಂಥದ್ದು. ಇದರಿಂದ ನಿಮಗೆ ತೀವ್ರ ಹಿನ್ನಡೆ ಉಂಟಾಗುತ್ತೆ. ಇನ್ನು ಹಣದ ವಿಚಾರ, ಇದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ಎದುರಾಗುತ್ತೆ. ಅದನ್ನು ನಿರ್ಲಕ್ಷ್ಯ ಮಾಡ್ತೀರಿ, ಅದೇ ಮುಂದೆ ದೊಡ್ಡದಾಗುತ್ತೆ. ಹಾಗಾಗಿ ಬಡ್ಡಿ, ಚಕ್ರಬಡ್ಡಿ ಕಟ್ಟುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣ ಇದ್ದರೆ ವ್ಯವಹಾರ ಮಾಡಿ, ಇಲ್ಲ ಅಂದರೆ ತಟಸ್ಥವಾಗಿರಿ. ಇನ್ನು ಈ ದಿನ ಪಾಲುದಾರರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾಕೆಂದರೆ ಇಲ್ಲಿ ಒಂದು ಭಿನ್ನಾಭಿಪ್ರಾಯ ಬರುತ್ತೆ, ಮಾತಿಗೆ ಮಾತು ಸೇರ್ಪಡೆಯಾಗತ್ತೆ. ಇಲ್ಲಿ ಮಾತಿನ ಚಕಮಕಿಯಿಂದ ಈ ದಿನ ಸಂಬಂಧಗಳಲ್ಲೂ ಕೂಡ ಸ್ವಲ್ಪ ದೂರ ಉಳಿಯುವಂಥ ಸಂದರ್ಭ ಇರುತ್ತೆ. ಇನ್ನು ಕೋಪ, ಬಹಳ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಅಗ್ರೆಸಿವ್ ನೇಚರ್ ಇರುವಂಥ ನಿಮಗೆ ಈ ದಿನ ಸ್ವಲ್ಪ ಕೋಪ ತಾಪಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮನೆಯವರ ಜೊತೆಯಲ್ಲಿ ಮಾತು ಬಿಡ್ತೀರಿ, ಮನೆಯವರ ಸಂಪರ್ಕವನ್ನು ಬಿಡ್ತೀರಿ, ಒಂಟಿಯಾಗಿ ಇರಬೇಕು ಅನ್ನುವಂಥ ಒಂದು ಮನೋಭಾವ ಬರುತ್ತೆ. ಇದೆಲ್ಲವೂ ಮನಸ್ಸಿನಲ್ಲಿ ಆದೇಶಿಸಲ್ಪಡುವಂಥ ವಿಚಾರ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಇನ್ನು ವೈಯಕ್ತಿಕ ಸಂಬಂಧದಲ್ಲಿ ಏನಾದರೂ ಗೊಂದಲ ಇದ್ದರೆ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನೀವೇ ಸೋಲನ್ನು ಒಪ್ಕೊಳ್ಳಿ, ಅದೇನೋ ಅವಮಾನದ ಪ್ರಶ್ನೆ ಅಲ್ಲ. ಹಾಗಾಗಿ ಈ ಭಿನ್ನಾಭಿಪ್ರಾಯದಲ್ಲಿ ಯಾರು ಸೋಲ್ತಾರೆ ಅಂದರೆ ಬುದ್ಧಿವಂತರು ಸೋಲ್ತಾರೆ. ಅಂಥ ಬುದ್ಧಿವಂತರು ನೀವೇ ಆಗಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭದ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮಗೆ ಏನೋ ಒಂದು ರೀತಿಯಲ್ಲಿ ಜಯದ ಒಂದು ಮನಸ್ಥಿತಿ ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಸ್ವತಂತ್ರವಾಗಿ ಸ್ವಸಾಮರ್ಥ್ಯದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಕುಟುಂಬಸ್ಥರ ಒಂದು ಮಾರ್ಗದರ್ಶನ ಇದೆ. ಹಾಗಾಗಿನೇ ಎಂಥದ್ದೇ ವಿಚಾರಗಳಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಒತ್ತಡದ ಜೀವನ, ಏನೋ ಒಂದು ಟೆನ್ಷನ್, ಅದರಲ್ಲೂ ನೀವಾಗಿ ಈ ಜವಾಬ್ದಾರಿಗಳನ್ನು ತಂದುಕೊಳ್ಳಿರುವಂಥದ್ದು, ನಿಮ್ಮ ಹೆಗಲಿಗೆ ನೀವೇ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥದ್ದು, ಇಂಥವ್ರಿಗೆ ಈ ದಿನ ಸ್ವಲ್ಪ ಒತ್ತಡ ಇರುತ್ತೆ. ಏಕೆಂದರೆ ಈ ದಿನ ಕೈಯಲ್ಲಾಗಲಿಲ್ಲ ಅಂದರೂ ಕೂಡ ಕೆಲಸವನ್ನು ಮಾಡಲೇಬೇಕು. ಸಮಾಜದ ದೃಷ್ಟಿಯಿಂದ ನೀವು ಇನ್ನೂ ಸಾಮರ್ಥ್ಯವನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸ್ಬೇಕಾಗತ್ತೆ. ಅದಕ್ಕಾಗಿ ಈ ಒದ್ದಾಟ ಇದೆ. ಆದರೆ ಈ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಸ್ಟ್ರಾಟಜಿಯನ್ನು ಈ ದಿನ ನೀವು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಅನುಕೂಲ ಇದೆ. ಎಲ್ಲ ಒಂದು ಕಡೆ ಪ್ರಗತಿದಾಯಕವಾಗಿರುವಂಥ ಒಂದು ಪ್ರೋಗ್ರೆಸ್ ಇದೆ. ಇದು ನಿಮಗೆ ಸಂತೋಷವನ್ನು ತರುವಂಥದ್ದು. ಇನ್ನು ಈ ದಿನ ನಿಮ್ಮ ನೆರೆಹೊರೆಯವರಲ್ಲಾಗಲಿ, ಬಂಧು ಬಾಂಧವರಲ್ಲಾಗಲಿ ಉತ್ತಮವಾದಂತಹ ಒಂದು ಸಂಬಂಧವನ್ನು ಇಟ್ಕೊಳ್ತೀರಿ. ಸಂಪರ್ಕ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಹಾಗೆ ನಿಮಗೆ ಏನು ಬೇಕು ಏನು ಬೇಡ ಸ್ಪಷ್ಟವಾಗಿ ಹೇಳುವಂತಹ ಒಂದು ದಾಷ್ಟಿಕವನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಮನೆಯಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯುವಂಥ ಸಾಧ್ಯತೆ, ಅದು ನಿಮಗೆ ಸ್ವಲ್ಪ ಮಟ್ಟಿನ ತೊಂದರೆಯನ್ನು ಕೊಡುವಂಥದ್ದು ಇದೆ. ಆದರೆ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನಿವಾರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸಂಬಂಧಪಟ್ಟವರ ಜೊತೆ ಈ ದಿನ ಮಾತಾಡಿ. ಹಾಗೆ ಹಳೆಯ ಸ್ನೇಹಿತರನ್ನಾಗಲಿ, ನಿಮಗೆ ಸಹಾಯ ಮಾಡಿರುವಂಥವ್ರನ್ನಾಗಲಿ ಈ ದಿನ ನೆನಪಿಸ್ಕೊಳ್ಳಿ. ಅವರ ಜೊತೆ ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗುರು ದರ್ಶನವನ್ನು ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ಚಂದ್ರ ಈ ದಿನ ನಿಮಗೆ ಉದ್ಯೋಗ ಸ್ಥಾನದಲ್ಲಿದ್ದಾನೆ, ನಿಮ್ಮ ಕರ್ಮಸ್ಥಾನದಲ್ಲಿದ್ದಾನೆ.
ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಮನೆಯಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ಖುಷಿ, ಕೆಲಸ ಮಾಡುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಿ. ಕೆಲವೊಮ್ಮೆ ನೀವು ಬೇರೆಯವರನ್ನು ಅವಲಂಬಿಸುವಂಥದ್ದು ಇದೆ, ಬೇರೆಯವರನ್ನು ಆಶ್ರಯಿಸುವಂಥದ್ದು ಇದೆ. ಆದರೆ ಈ ದಿನ ಸ್ವತಂತ್ರವಾಗಿ ಕೆಲಸ ಮಾಡ್ಬೋದು. ಅಷ್ಟು ಒಂದು ಶಕ್ತಿ, ಸಾಮರ್ಥ್ಯ, ವಿವೇಚನೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಗ್ರಹಿಕೆಗಳು ಉಂಟಾಗುವಂಥದ್ದು ಇದೆ, ಎಲ್ಲ ಒಂದು ಮಿಸ್ಕಮ್ಯುನಿಕೇಷನ್ ಆಗುವಂಥದ್ದು ಇರುತ್ತೆ. ಆದರೆ ಯಾವುದೇ ವಿಚಾರವನ್ನಾಗಲಿ, ಯಾವುದೇ ಸನ್ನಿವೇಶವನ್ನಾಗಲಿ ಒಂದಲ್ಲ 2 ಸಲ ಅಧ್ಯಯನ ಮಾಡಿ. ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡುವಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಇರಲಿ, ಯಾವುದೇ ಭಿನ್ನಾಭಿಪ್ರಾಯಗಳು ಬರಲ್ಲ. ಇನ್ನು ಈ ದಿನ ಕೆಲವೊಂದು ಸನ್ನಿವೇಶಗಳಿಗೆ ನೀವೇ ಹೊಂದಿಕೊಂಡು ಹೋಗುವಂಥ ಒಂದು ಗುಣವನ್ನು ಇಟ್ಕೊಳ್ಬೇಕಾಗತ್ತೆ. ನೀವು ಅಂದುಕೊಂಡಂತೆ ಪರಿಸ್ಥಿತಿ, ಪರಿಸರ ಇಲ್ಲ, ಅದಕ್ಕಾಗಿ ಅದಕ್ಕೆ ತಕ್ಕಂತೆ ನೀವೇ ಹೋಗುವಂಥದ್ದು ಜಾಣತನ. ಇನ್ನು ಈ ದಿನ ವ್ಯವಹಾರದಲ್ಲಿ ಒಂದು ವಿಸ್ತರಣೆ ಇದೆ. ನಿಮ್ಮ ವ್ಯಾಪಾರ ಆಗಲಿ ಅಥವಾ ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳಾಗಲಿ ಅದನ್ನು ಈ ದಿನ ಎಕ್ಸ್ಟೆಂಡ್ ಮಾಡುವಂಥ ಒಂದು ಅವಕಾಶ ಇದೆ. ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಮನೆಯಲ್ಲಿ ತುಂಬ ಸಂತೋಷ ಇದೆ, ಅಂದರೆ ವಾತಾವರಣ ಚೆನ್ನಾಗಿದೆ. ಇಲ್ಲಿ ನೀವು ನಿಮಗೆ ಅನಾನುಕೂಲ ಆಗುವಂಥ ಸನ್ನಿವೇಶವನ್ನು ಮರಿತೀರಿ. ಯಾವುದು ಅನುಕೂಲ ಇದೆ, ಯಾವುದರಿಂದ ಸಂತೋಷ ಇದೆ ಅಂಥದ್ದಕ್ಕೆ ಈ ದಿನ ನೀವು ಪ್ರಿಯಾರಿಟಿಯನ್ನು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂಥದ್ದಕ್ಕೆ ಆದ್ಯತೆ ನಿಮಗೆ. ಹಾಗಾಗಿನೇ ನಿಮ್ಮ ಮನೆಯಲ್ಲಿ ಸಂತೋಷ. ಇನ್ನು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಇಚ್ಛಾಶಕ್ತಿ ಕೂಡ ಇದೆ. ವಿಲ್ ಪವರ್ ಚೆನ್ನಾಗಿದೆ. ಇದರಿಂದ ನಿಮ್ಮ ಆದಾಯ ಆಗಲಿ, ಆ ಒಂದು ಚಟುವಟಿಕೆಯಿಂದ ಬರುವಂಥ ಫಲಿತಾಂಶಗಳಾಗಲಿ ನಿಮಗೆ ಫೇವರಬಲ್ ಆಗಿರುತ್ತೆ. ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಂಪರ್ಕ ಇರುತ್ತೆ, ಅವರನ್ನು ಭೇಟಿ ಮಾಡ್ತೀರಿ, ಮಾತುಕತೆ ಇದೆ. ಇದು ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ತರುವಂಥದ್ದು. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಅನುಕೂಲವನ್ನು ತರುತ್ತೆ. ಆದರೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಎಲ್ಲಿಯೂ ಕೂಡ ಬರಬಾರ್ದು, ಒಂದು ಕಣದಷ್ಟು ಕೂಡ ಬರಬಾರ್ದು. ಎಚ್ಚರ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ 9ನೇ ಮನೆ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂಥ ಸಂದರ್ಭ. ಹಾಗೆ ಈ ದಿನ ಒಳ್ಳೆಯ ಅವಕಾಶಗಳಿದೆ, ಕೈಯಲ್ಲಿ ತುಂಬ ಚೆನ್ನಾಗಿರುವಂಥ ಅವಕಾಶ. ಆದರೆ ಅದನ್ನು ಬಳಸ್ಕೊಳ್ಬೇಕು, ಅದನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಆಸಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ನಿರಾಸಕ್ತಿಯಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದರಲ್ಲೂ ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆನೇ ನಿಮಗೆ ಅನುಮಾನ, ಅದು ನನ್ನಿಂದ ಸಾಧ್ಯವೇ ಅನ್ನುವಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಹಾಕ್ಕೊಂಡ್ಬಿಡ್ತೀರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಬೇಲಿ ಇದ್ದಂತೆ, ಮುಂದುವರಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ತೆರೆದ ಮನಸ್ಸಿನಿಂದ ಕೆಲಸಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆದರೆ ಪ್ರಯತ್ನ ಇಲ್ಲದೆ ಯಾವುದೇ ಒಂದು ಫಲ ಇಲ್ಲ. ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರಾಗುವಂಥದ್ದು, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಈ ದಿನ ಒಳ್ಳೆಯ ಮಾತುಕತೆ ಅನ್ನುವಂಥದ್ದು ಇರಬೇಕು, ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಇದರಿಂದ ನಿಮಗೆ ಯಶಸ್ಸಿದೆ, ಅನುಕೂಲ ಇದೆ. ಹಾಗಾಗಿ ಮಾತಾಡದೆ ಸುಮ್ಮನೆ ಇದ್ದರೆ ಈ ದಿನ ನಿಮ್ಮನ್ನು ಯಾರೂ ಕೂಡ ಗಮನಿಸಲ್ಲ. ಹಾಗೆ ನಿಮಗೆ ಏನು ಬೇಕು ಏನು ಬೇಡ ಇದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಕಮ್ಯುನಿಕೇಷನ್ ಕೂಡ ಇರಬೇಕಾಗತ್ತೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಬಂದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅದರಲ್ಲೂ ನಿಮ್ಮ ಹಿತಶತ್ರುಗಳು ಈ ದಿನ ನಿಮಗೆ ಮೋಸ ಮಾಡುವಂಥದ್ದಾಗಲಿ, ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡ್ತಾ ಇರ್ತಾರೆ. ಅಂಥವರ ಬಗ್ಗೆ ಜಾಗ್ರತೆ. ಇನ್ನು ನಿಮ್ಮ ಹಣದ ಮೂಲ ಇರ್ಬೋದು, ಆದಾಯದ ಮೂಲ ಇರ್ಬೋದು, ನಿಮ್ಮಲ್ಲಿರುವಂಥ ಉಳಿತಾಯ ಇರ್ಬೋದು, ಅಥವಾ ನಿಮ್ಮ ಯಾವುದೇ ವ್ಯವಹಾರಗಳ ಬಗ್ಗೆ ಯಾರಿಗೂ ಕೂಡ ಈ ದಿನ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ಅದರಲ್ಲೂ 3ನೆಯ ವ್ಯಕ್ತಿಗೆ, ಅಪರಿಚಿತರಿಗೆ, ಇತ್ತೀಚೆಗೆ ಪರಿಚಯ ಆಗಿರುವಂಥವ್ರಿಗೆ ಈ ರೀತಿಯ ಮಾಹಿತಿ ಕೊಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ಈ ದಿನ ನಿಮ್ಮ ಒಂದು ಪ್ರತಿಭೆಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ, ಅವರಿಗೆ ಮನಸ್ಸಿಲ್ಲ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ಅಂಥವರು ಈ ದಿನ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ನೀವು ಮಾಡುವಂಥ ಒಂದು ಸಣ್ಣ ತಪ್ಪನ್ನೇ ದೊಡ್ಡದಾಗಿ ಮಾಡುವಂಥ ಸಾಧ್ಯತೆ ಇದೆ. ಅದು ಮನೆಯಲ್ಲೂ ಆಗಬಹುದು, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಬಹುದು, ವ್ಯಾಪಾರಿ ಸನ್ನಿವೇಶದಲ್ಲಿ ಆಗಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಯಾವುದೇ ವಿಚಾರಕ್ಕೂ ಕೂಡ ಬೇಗ ಪ್ರತಿಕ್ರಿಯೆಯನ್ನು ಕೊಡಬೇಡಿ, ಅಂದರೆ ರಿಯಾಕ್ಟ್ ಮಾಡಬೇಡಿ. ಸ್ವಲ್ಪ ಶಾಂತಿಯಿಂದ ಸಮಾಧಾನದಿಂದ ಇರಿ. ಪರಿಸ್ಥಿತಿಯನ್ನು ನೀವು
ತೂಕ ಮಾಡಿ ನೋಡಬೇಕು, ಸಾಧಕ ಬಾಧಕಗಳನ್ನು ಅಳಿಬೇಕು. ಆಗ ಮಾತ್ರ ನಿಮ್ಮ ಪ್ರತಿಕ್ರಿಯೆ ಹೊರಬರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳು ಇರುವಂಥ ದಿನ, ಮಧ್ಯಮ ಫಲಗಳಿರುವಂಥ ದಿನ. ಹಾಗಾಗಿ ನಿಮ್ಮ ಆಲೋಚನೆಗಳನ್ನು ಮೊದಲು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮನಸ್ಸಿನಲ್ಲೇ ಎಷ್ಟೋ ಯೋಜನೆಗಳು ಕೂತ್ಬಿಡುತ್ತೆ, ಅದನ್ನು ನೀವು ಬೇರೆಯವರ ಜೊತೆ ಹೇಳಿಕೊಳ್ಳಲ್ಲ. ಅದರ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಈ ದಿನ ಆಗಲ್ಲ. ಏನೋ ಒಂದು ಹತಾಶ ಮನೋಭಾವ ಇರುವಂಥದ್ದು. ಹಾಗೆ ನೆನ್ನೆ ಮೊನ್ನೆ ಆಗಿರುವಂಥ ಘಟನೆಗಳಿಂದ ಈ ದಿನ ಮನಸ್ಸು ವಿಚಿತ್ರವಾಗಿ ಒಂದು ಕ್ಯಾಲ್ಕುಲೇಷನಲ್ಲಿರುತ್ತೆ, ಲೆಕ್ಕಾಚಾರದಲ್ಲಿರುತ್ತೆ. ಹಾಗಾಗಿ ಯಾರಿಗೆ ಏನು ಮಾಡಿದ್ರೂ ಅಷ್ಟಕ್ಕಷ್ಟೇ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥ ಸಂದರ್ಭ ಇರುತ್ತೆ. ಆದರೆ ಎಷ್ಟೋ ವೇಳೆ ಸುಖದ ಜೀವನ ನಡೆಸಿದ್ದೀರಿ, ಮಧ್ಯೆ ಮಧ್ಯೆ ಎಲ್ಲೋ ಒಂದು ಕಷ್ಟ ಬಂದಿರ್ಬೋದು. ಆದರೆ ಈ ದಿನ ಅಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ, ತಾಳ್ಮೆಯಿಂದ ಇರಿ. ಕಷ್ಟ ತಾನೇ ತಾನಾಗಿ ಕರಗಿ ಹೋಗುತ್ತೆ. ಇನ್ನು ಈ ದಿನ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಅಷ್ಟಮದಲ್ಲಿ ಈ ಚಂದ್ರ ಇದ್ದಾನೆ ಅಂತ ಹೇಳಿದ್ರೆ ನಿಮಗೆ ಈ ಪ್ರಯಾಣ ವಾಹನ ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ನಷ್ಟ, ಅದರಲ್ಲೂ ಈ ವಾಹನದ ದುರಸ್ತಿ ಅಥವಾ ರಿಪೇರಿ, ಇನ್ನು ವಾಹನವನ್ನು ಮೇಂಟೈನ್ ಮಾಡುವಂಥದ್ದು, ಇದಕ್ಕಾಗಿ ಈ ದಿನ ಸ್ವಲ್ಪ ಹಣ ಖರ್ಚಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಸಂಬಂಧಗಳಲ್ಲಿ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳದೇ ಇರುವಂಥ ಸಂದರ್ಭ ನಿಮಗೆ ಒತ್ತಡ. ಏಕೆಂದರೆ ಅವರ ಜೊತೆ ಮಾತುಕತೆ ಇಲ್ಲ, ಅವರ ಜೊತೆ ಓಡಾಟ ಇಲ್ಲ, ಸನಿಹ ಇಲ್ಲ, ಸಾಮೀಪ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸು ವಿಚಿತ್ರವಾಗಿ ವರ್ತಿಸುತ್ತೆ, ನಾನಾ ರೀತಿಯ ಆಲೋಚನೆಗಳು ಬರುತ್ತೆ. ಇದರಿಂದ ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಟ್ಟ ಹವ್ಯಾಸ ಏನಿದೆ ಅದಕ್ಕೆ ನೀವು ಅಂಟಿಕೊಳ್ಳುವಂಥದ್ದು ಇರುತ್ತೆ. ಇದೆಲ್ಲದರಿಂದ ಹೊರಬರಬೇಕು ಅಂದರೆ ನಿಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು, ಮನಃ ಪರಿವರ್ತನೆ ಆಗಬೇಕು. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಮನಸ್ಸು ಈ ದಿನ ಬಹಳ ತಿಳಿಯಾಗಿರುತ್ತೆ, ಒಳ್ಳೆಯ ಆಲೋಚನೆಗಳೇ ಮನಸ್ಸಿಗೆ ಬರುವಂಥದ್ದು. ಹಾಗೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ಅವಕಾಶಗಳು ಬರುತ್ತೆ. ಹಾಗಾಗಿ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಅಂತಹ ಸನ್ನಿವೇಶದಿಂದ ನೀವು ಒಳ್ಳೆಯ ಲಾಭವನ್ನು ಮಾಡ್ಕೊಳ್ತೀರಿ. ಇನ್ನು ಈ ದಿನ ಬಹಳ ದೀರ್ಘಕಾಲದಿಂದ ಇದ್ದಂತಹ ಸಮಸ್ಯೆ, ಅದು ಆರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತೀರಿ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅಂಥ ಪ್ರಯತ್ನವನ್ನು ನೀವು ಆರಂಭ ಮಾಡಿ. ಆರಂಭ ಆದರೆ ಸಾಕು, ಆ ಒಂದು ಕೆಲಸ ಮುಗಿದಂತೆಯೇ, ಅದರಿಂದ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ. ಹಾಗಾಗಿನೇ ನಿಮಗೆ ಸಂತೋಷ ತರುವಂಥ ವಿಚಾರಗಳು ಈ ದಿನ ಬಹಳಷ್ಟಿದೆ. ಅದರಲ್ಲೂ ನಿಮ್ಮ ಮಿತ್ರರ ಆಗಮನ, ಅವರ ಜೊತೆ ಒಂದು ಸಂವಹನ, ಕಮ್ಯುನಿಕೇಷನ್ ನಿಮಗೆ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಥ ವಿವಾದಗಳು, ಅದು ಮನೆಯಲ್ಲಿರಲಿ ನ್ಯಾಯಾಲಯದಲ್ಲಿರಲಿ, ಅದನ್ನು ಈ ದಿನ ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮಗೆ ಕೊಂಚ ಬದಲಾವಣೆ, ಕೊಂಚ ರಿಲೀಫ್ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನ ಶತ್ರುಗಳು ಕೂಡ ನಿಮಗೆ ಸ್ನೇಹಿತರಾಗಿ ಪರಸ್ಪರ ಸಹಾಯ ಮಾಡುವಂಥ ಒಂದು ಸ್ಥಿತಿ ಇದೆ. ಹಾಗೆ ಹಳೆಯ ಸ್ನೇಹಿತರನ್ನು ಈ ದಿನ ನೀವು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರು ನಿಮಗೆ ಕೊಟ್ಟಂತಹ ಒಂದು ಸಹಕಾರ, ಸಹಾಯ, ಇದನ್ನು ಕೂಡ ಈ ದಿನ ಮನನ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಮೋಜಿನ ಕ್ಷಣಗಳೇನಿದೆ, ಸಂತೋಷದ ಕ್ಷಣಗಳೇನಿದೆ, ಅದನ್ನು ಸ್ವಲ್ಪ ಇತಿಮಿತಿಯಲ್ಲಿ ಇಟ್ಕೊಳ್ಳಿ, ಒಂದು ಚೌಕಟ್ಟಿನಲ್ಲಿ ಈ ದಿನ ಇಟ್ಕೊಳ್ಳಿ. ಹಾಗೆ ಯಾವುದೇ ರೀತಿಯ ಮಾತುಕತೆ ಇದ್ದರೆ ಅದರಲ್ಲಿ ತುಂಬ ಪಾಸಿಟಿವ್ ಆಗಿರುವಂಥ ಮನೋಭಾವವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಅನುಕೂಲ. ಶತ್ರುಗಳಿಂದ ನೀವು ಸೇಫ್ ಆಗಿರುವಂಥ ಸಂದರ್ಭ. ಹಾಗಾಗಿನೇ ಈ ದಿನದ ಪ್ರಯತ್ನ ನಿಮಗೆ ತುಂಬ ವಿಭಿನ್ನವಾಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇರ್ಬೋದು, ಮಾನಸಿಕವಾಗಿ ಆತಂಕ ಹೆಚ್ಚಾಗಿರ್ಬೋದು, ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇದೆ. ಇನ್ನು ಈ ದಿನ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಕೇಳುವಂಥದ್ದು ಕೂಡ ಇದೆ. ಯಾವುದೋ ಒಂದು ಸಮಸ್ಯೆಯನ್ನು ಬಹಳ ಬೇಗ ಪರಿಹಾರ ಮಾಡ್ತೀರಿ. ಅದರಲ್ಲೂ ನಿಮ್ಮ ಒಂದು ಸಂದರ್ಭೋಚಿತವಾದ ಸಮಯೋಚಿತವಾದಂಥ ಒಂದು ಪ್ರತಿಕ್ರಿಯೆ ಬಹಳ ಇಷ್ಟ ಆಗುತ್ತೆ ನಿಮ್ಮ ಸಹೋದ್ಯೋಗಿಗಳಿಗೆ. ಇನ್ನು ಈ ದಿನ ಹೆಚ್ಚು ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡೋದ್ರಿಂದ ಈ ವರ್ಕ್ ಇನ್ವಾಲ್ವ್ಮೆಂಟ್ ಏನಿದೆ ಇದರಿಂದ ನಿಮ್ಮ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುತ್ತೆ. ಆದರೆ ಈ ಪ್ರಲೋಭನೆಗಳೇನಿದೆ, ಬೇರೆಯವರ ಆಶ್ವಾಸನೆಗಳೇನಿದೆ ಅದರಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಕೆಲವರು ಆಸೆ ತೋರಿಸ್ತಾರೆ, ಆಮಿಷ ಒಡ್ತಾರೆ, ಅಂಥದ್ದಕ್ಕೆ ಒಳಗಾಗಬೇಡಿ, ಬಲಿಯಾಗಬೇಡಿ. ಇನ್ನು ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಒಂದು ಅಸ್ತ್ರ, ಅದೇ ನಿಮ್ಮನ್ನು ಜಯಶೀಲರನ್ನಾಗಿ ಮಾಡುವಂಥದ್ದು. ಹಾಗಾಗಿ ಯಾವುದೇ ಸಂದರ್ಭ ಬಂದರೂ ಕೂಡ, ಎಂಥದ್ದೇ ಸನ್ನಿವೇಶ ಇದ್ದರೂ ಕೂಡ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇರಲೇಬೇಕು. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಬಗ್ಗೆ ನಿಮಗೆ ಅಭಿಮಾನ ಇರಬೇಕು. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ಮೊದಲು, ನಂತರ ಬೇರೆಯವರನ್ನು ಕೂಡ ಪ್ರೀತಿಸುವಂಥ ಒಂದು ಮನೋಭಾವ ಬರುತ್ತೆ. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮಿಂದ ಆರಂಭ ಆದರೆ, ಅಂದರೆ ನಿಮ್ಮನ್ನು ಒಳಗೊಂಡಂತೆ ಕೆಲಸಗಳು ಆರಂಭ ಆದರೆ ನಿಮ್ಮ ಸುಖ ಸೌಖ್ಯ, ನಿಮ್ಮ ಅನುಕೂಲ ಇದನ್ನು ನೋಡ್ಕೊಳ್ಳಿ. ಹಾಗೆ ಬೇರೆಯವರದ್ದನ್ನು ಕೂಡ ನೀವು ಆಲೋಚಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ದೊಡ್ಡ ಪರಿವರ್ತನೆ ಆಗುವಂಥ ಸಂದರ್ಭ ಇದೆ. ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಅದಕ್ಕೆ ನೀವು ಕಾತುರರಾಗಿರಿ, ಉತ್ಸಾಹದಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳು ಇರುತ್ತೆ. ಹಾಗಾಗಿ ಫಲಿತಾಂಶ ಈ ರೀತಿ ಬಂತಲ್ಲ ಅಂತ ಹೇಳಿ ನೀವು ಕಂಗೆಡುವಂಥದ್ದಾಗಲಿ, ಕೆಲಸ ಕಾರ್ಯಗಳ ಬಗ್ಗೆ ಅಸಡ್ಡೆ ತೋರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಜೀವನ ಅಂದರೆ ಏಳು ಬೀಳು ಇರುವಂಥದ್ದೇ. ಒಂದು ಸಲ ಸುಖ, ಮತ್ತೊಂದು ಸಲ ನಿಮಗೆ ಅಸಂತೋಷ ಇರುತ್ತೆ. ಒಂದು ರಾತ್ರಿ ಒಂದು ಹಗಲು ಇದ್ದ ಹಾಗೆ. ಹಾಗಾಗಿ ಚಕ್ರಾಕಾರವಾಗಿ ಇರುವಂಥ ಜೀವನದಲ್ಲಿ ನಿಮಗೆ ಎಂಥದ್ದೇ ತೊಂದರೆ ಆದರೂ ಕೂಡ ನಾಳೆ ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರಲಿ. ಹಾಗೆ ಈ ದಿನ ವ್ಯಾಪಾರದ ಸನ್ನಿವೇಶದಲ್ಲಿ ತುಂಬ ಸ್ಪರ್ಧೆಗಳು ಇರುವಂಥದ್ದು, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ಧೈರ್ಯದಿಂದ ಮುಂದುವರಿಬೇಕು. ಈ ದಿನ ಲಾಭ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಪ್ರಗತಿ ಮಾತ್ರ ಇರಲಿ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರು ಕೂಡ ನಿಮ್ಮ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಹೊಂದಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅವರಿಗೆ ಸಿಕ್ಬಿಡುತ್ತೆ. ಹಾಗಾಗಿ ಅಂಥ ಅವಕಾಶವನ್ನು ಈ ದಿನ ನೀವು ಮರೆಮಾಚಬೇಕು. ಅಂದರೆ ಆ ಒಂದು ಸಂಬಂಧವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಸಮಯ ಕೊಡಬೇಕು, ಕ್ವಾಲಿಟಿ ಟೈಮನ್ನು ಕೊಡಬೇಕು. ಇದರಿಂದ ಸಮಸ್ಯೆ ಬಗೆಹರಿಯುತ್ತೆ. ಅದು ಸ್ನೇಹಿತರಿಗಷ್ಟೇ ಅಲ್ಲ, ನಿಮ್ಮ ಕುಟುಂಬಸ್ಥರಿಗೂ ಕೂಡ ಈ ದಿನ ನೀವು ಒಳ್ಳೆಯ ಸಮಯವನ್ನು ಕೊಡಿ. ನಿಮ್ಮ ಮಾತುಕತೆ ಚೆನ್ನಾಗಿರುತ್ತೆ. ಇದರಿಂದ ನಿಮ್ಮ ಬಗ್ಗೆ ಇದ್ದಂಥ ತಪ್ಪು ತಿಳುವಳಿಕೆ ದೂರ ಆಗುತ್ತೆ. ಇನ್ನು ವಾಹನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಮಕ್ಕಳ ಬೇಡಿಕೆಗಳೇನಿದೆ ಅದನ್ನು ಕೇಳಿದ್ರೆ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಕೋಪ ತಾಪಗಳು ಬರುವಂಥದ್ದು ಆಗುತ್ತೆ. ಅಸಂಬದ್ಧವಾದಂತಹ ಒಂದು ಬೇಡಿಕೆ, ಹಾಗೆ ಈ ಪ್ರಾಕ್ಟಿಕಲ್ ಆಗಿ ಇಲ್ಲದೇ ಇರುವಂಥ ಒಂದು ಬೇಡಿಕೆ, ಇದರಿಂದ ಈ ದಿನ ನಿಮಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಮಕ್ಕಳ ವಿಚಾರದಲ್ಲಿ. ಇನ್ನು ಒತ್ತಡವನ್ನು ತರುವಂಥವರು ಈ ದಿನ ನಿಮಗೆ ಮಕ್ಕಳಿದ್ದಂಥವ್ರಿಗೆ. ಹಾಗಾಗಿನೇ ಅವರ ಓದಿನ ಬಗ್ಗೆ, ಪರೀಕ್ಷೆಯ ಬಗ್ಗೆ ಈ ದಿನ ನಿಮಗೆ ತುಂಬ ಒತ್ತಡಗಳು ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿರುವಂಥ ಸ್ತ್ರೀಯರಿಗೆ ಈ ದಿನ ಬಿಡುವಿಲ್ಲದ ದಿನ. ಏನೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಸಂದಿಗ್ಧತೆಯ ಪರಿಸ್ಥಿತಿಯನ್ನು ಎದುರಿಸುವಂತಹ ದಿನ. ಬಿಸಿ ತುಪ್ಪದಂತೆ ಕೆಲವು ಸನ್ನಿವೇಶಗಳಿದೆ, ಅದನ್ನು ನುಂಗ್ಲಿಕ್ಕೂ ಆಗಲ್ಲ, ಉಗುಳಲಿಕ್ಕೂ ಆಗಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿ ಮಾನಸಿಕವಾಗಿ ನಿಮಗೆ ಅಷ್ಟೊಂದು ಸಪೋರ್ಟ್ ಅನ್ನುವಂಥದ್ದು ಇಲ್ಲ. ನಿಮಗೆ ಖಂಡಿತ ಒಂದು ರೀತಿಯಲ್ಲಿ ಬೆಂಬಲ ಬೇಕು ಮನಸ್ಸಿಗೆ ಅಂತ ಹೇಳಿದ್ರೆ ಈ ದಿನ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ.
ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, 4ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡದ ಜೀವನ ಇರುತ್ತೆ. ಇದರಿಂದ ಮಿಶ್ರ ಫಲಗಳು ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಯಾವ ಸಮಯಕ್ಕೆ ಯಾವ ಕೆಲಸ ಆರಂಭ ಆಗಬೇಕು ಅನ್ನುವಂಥ ಒಂದು ಯೋಜನೆ ಮನಸ್ಸಿನಲ್ಲಿ ಇರಬೇಕು. ಹಾಗಾಗಿ ಒಂದು ಮೆಂಟಲ್ ಮ್ಯಾಪ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹಿಂದೆ ಮಾಡಿರುವಂಥ ತಪ್ಪುಗಳನ್ನು ಪುನರಾವರ್ತನೆ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ಕಲಿತಿರುವಂಥ ಪಾಠ, ಅದು ನಿಮ್ಮ ಅನುಭವ, ಅದನ್ನು ಈ ದಿನ ನೀವು ಪ್ರತಿ ಕೆಲಸದಲ್ಲೂ ಕೂಡ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಆದರೆ ಈ ದಿನ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ. ಏಕೆಂದರೆ ಸಾಧನೆ ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದ್ಬಿಟ್ಟಿದೆ. ಮನಸ್ಸಿಗೆ ಬಂದರೆ ಸಾಕು, ಕೆಲಸಗಳನ್ನು ಮಾಡಿಬಿಡ್ತೀರಿ. ಹಾಗಾಗಿ ಈ ದಿನ ಅಂಥ ಮನಸ್ಸನ್ನೇ ನೀವು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ, ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಇರುವಂಥದ್ದು. ಆದರೆ ಅಸಮಾಧಾನವನ್ನು ಮಾತಿನ ಮೂಲಕ ಹೊರ ಹಾಕಬೇಡಿ. ಇನ್ನು ನಿಮ್ಮ ಮಾತನ್ನಾಗಲಿ ನಿಮ್ಮ ಅಭಿಪ್ರಾಯಗಳನ್ನಾಗಲಿ ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣದಲ್ಲಿ ಈ ದಿನ ಸ್ವಲ್ಪ ಮುತುವರ್ಜಿ ಅನ್ನುವಂಥದ್ದು ಬೇಕಾಗತ್ತೆ. ಏಕೆಂದರೆ ಇಲ್ಲಿ ಒಂದು ಕಡೆ ಭಯ ಇದೆ, ಅಧೈರ್ಯ ಇದೆ. ಕೆಲಸಗಳು ಮುಂದುವರೆದ್ರೆ ಏನಾಗುತ್ತೋ ಏನೋ ಅನ್ನುವಂಥ ಒಂದು ಆತಂಕ ಕೂಡ ಇರುತ್ತೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲವೊಂದು ಶುಭ ಕಾರ್ಯಗಳಿರ್ಬೋದು, ಮನೆಯಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಸನ್ನಿವೇಶಗಳಿರ್ಬೋದು, ನಿಮಗೆ ಸ್ವಲ್ಪ ಭಯದ ವಾತಾವರಣವನ್ನೇ ತರಿಸುತ್ತೆ. ಆದರೆ ನಂಬಿಕೆಯಿಂದ ನೀವು ಕೆಲಸಗಳನ್ನು ಮುಂದುವರಿಸಿದ್ರೆ ಖಂಡಿತ ಅದು ನಿಮಗೆ ಇವತ್ತಲ್ಲ ನಾಳೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ನಂಬಿಕೆ ಬಹಳ ಮುಖ್ಯ. ಇನ್ನು ಈ ದೂರದ ಪ್ರಯಾಣ ಅಷ್ಟೊಂದು ಲಾಭದಾಯಕವಾಗಿಲ್ಲ, ಅಷ್ಟೊಂದು ಸುಖಕರವಾಗಿರಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಒಳ್ಳೆಯದನ್ನು ಸ್ವೀಕಾರ ಮಾಡಲಿಕ್ಕೆ, ಒಳ್ಳೆಯ ವ್ಯಕ್ತಿಗಳ ಜೊತೆ ನೀವು ಸೇರಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಕಾನೂನಿನ ವಿವಾದಗಳೇನಾದರೂ ಇದ್ದರೆ ಅದನ್ನು ಈ ದಿನ ಕೆಣಕ್ಲಿಕ್ಕೆ ಹೋಗಬೇಡಿ, ಅದನ್ನು ಇರುವಂತೆ ಬಿಡುವಂಥದ್ದು ಉತ್ತಮ. ಹಾಗೆ ಈ ನಿಗದಿತ ಸಮಯಕ್ಕೆ ಕೆಲಸಗಳಾಗಬೇಕು, ಅದಕ್ಕಾಗಿಯೇ ನಿಮ್ಮ ಪ್ರಯತ್ನ ಮುಂದುವರಿಲಿ. ಹಾಗಾಗಿ ಪ್ರಯತ್ನವನ್ನು ಎಲ್ಲೂ ಕೂಡ ನಿಲ್ಲಿಸಬೇಡಿ, ಮುಂದುವರಿಸ್ತಾ ಇರಿ. ಆದರೆ ಈ ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.